ಎಲ್ಲರಿಗೂ ಚಿಂತೆ ಆಯಿತು. ಟೀಚರು ಯಾರು ಮಾಡ್ತೀರಿ ಹೇಳಿ ಅದು ಯಾರೂ ಸಿಗಲಿಲ್ಲ, ಗೊತ್ತಾಗಲಿಲ್ಲ. ಪ್ರಿನ್ಸಿಪಾಲ್ ಕಡೆ ಕಂಪ್ಲೇಂಟ್ ಹೋಯಿತು. ದಿನ ಪೆನ್ಸಿಲ್ ಕಳುವಾಗ್ತದೆ, ಪೆನ್ ಕಳುವಾಗ್ತದೆ, ಯಾರು ಮಾಡ್ತಾರೆ? ಇಂಥ ಒಳ್ಳೆ ಶಾಲೆ, ಕೆಟ್ಟ ಹೆಸರು ಬಂದ್ಬಿಡುತ್ತೆ ನಮ್ಮ ಶಾಲೆಗೆ, ಹುಡುಕಿ ಅಂಥೇಳಿ ಒಂದು 4-5 ಜನ ಹುಡುಗರನ್ನ ಗುಂಪು ಮಾಡಿ ಪತ್ತೆ ಹಚ್ಚಿ ಅಂತ ಹೇಳಿದ್ರಂತೆ. ಒಬ್ಬ ಸಿಕ್ಕ ಹುಡುಗ, ಆ ಹುಡುಗನೇ ಕಳ್ತನ ಮಾಡ್ತಿದ್ದಾನೆ. ತೊಗೊಂಬಂದರು. ಅವ್ನು ಬ್ಯಾಗ್ ನೋಡಿದ್ರೆ ಒಂದು 50-60 ಪೆನ್ನು ಪೆನ್ಸಿಲ್ ಇದ್ದಾವೆ. ಒಳ್ಳೆ ಮನೆತನ ಹುಡುಗ ಅವನು, ದೊಡ್ಡ ಮನೆಯದ್ದು ಶ್ರೀಮಂತರ ಮನೆತನ ಹುಡುಗ ಅವನು. ಕರೆದ್ರು, ಬೈದರು. ಅಪ್ಪ ಅಮ್ಮನ ಕರಿ, ಯೂಶ್ವಲ್ ರಿಯಾಕ್ಷನ್ ಅಲ್ಲ ಅದು. ತಪ್ಪು ಮಾಡಿದರೆ ಅಪ್ಪ ಅಮ್ಮ ಹೋಗ್ಬೇಕಲ್ಲಿ, ಕಟ್ಕಟ್ಟಿ ನಿಂತ್ಕೋಬೇಕು. ಅಪ್ಪ ಅಮ್ಮ ಹೋದರು. ಅವ್ರು ಸರಿಯಾಗಿ ಬೈದರು ಪ್ರಿನ್ಸಿಪಾಲ್ರು. ಏನು ರೀ ನಿಮ್ಮ ಹುಡುಗ ಮರ್ಯಾದೆ ತೆಗಿತಾನೆ ನಮ್ಮ ಶಾಲೆದು? ಹಾಂ, ಪೆನ್ಸಿಲ್ ಕಳುವು ಮಾಡ್ತಾನೆ, ಪೆನ್ ಕಳುವು ಮಾಡ್ತಾನೆ, ಎಲ್ಲರದು ಏನು ಕಲಿಸಿದ್ರಿ ಮನೇಲಿ ನೀವು ಅಂತ ಬೈದರು. ಆ ಪಾಪ ತಾಯಿ ಮುಖ ಕೆಂಪಾಗ್ಬಿಡ್ತು. ಮನೆಗೆ ಬರ್ತಾ ಒಂದು 4-5 ಪಟ ಹೊಡ್ಕೊಂಬಂದರು. ಮರ್ಯಾದೆ ತೆಗೆದುಬಿಟ್ಟೆ ಅಲ್ಲೋ ಮನೆತನದ್ದು, ಪೆನ್ಸಿಲ್ ಕಳುವು ಮಾಡ್ಬೇಕಾ ನೀನು? ಕೊಟ್ಟಿಲ್ಲ ಪೆನ್ಸಿಲ್ ನಿನಗೆ? ಬಾ ಮನೆಗೆ ಹೋದ್ಮೇಲೆ ಅಪ್ಪನಿಗೆ ಹೇಳ್ತೀನಿ ಅಂದರು. ಅಪ್ಪ ಸಾಯಂಕಾಲ ಆಫೀಸಿಂದ ಬಂದರು.